ಕಾಂಗ್ರೆಸ್ ಅಭ್ಯರ್ಥಿ ಸೋಮ್ಯಾರೆಡ್ಡಿ ಗೆಲ್ತಾರೆ ಅನ್ನೋ ತೇಜಸ್ವಿ ಸೂರ್ಯ ಗೆಲ್ಬಹುದು ಅನ್ಸ್ತಾ ಇದೆ. ಜನ ಬೇಸತ್ತೋಗಿರೋದಲ್ಲ, ಕಾರ್ಯಕರ್ತರೇ ಬೇಸತ್ತೋಗಿದ್ದಾರೆ. ಇಂತಹ MP ಅವ್ರನ್ನ ನಾವು ಇಟ್ಕೊಂಡು ನಾವು ಚುನಾವಣೆಗೆ ಹೋಗ್ಬೇಕಾ ಅನ್ನೋ ಮಟ್ಟಿಗೆ ಬೇಸತ್ತೋಗಿದ್ದಾರೆ. ಕಾಂಗ್ರೆಸ್ನವರು 60 ವರ್ಷ ಆಡಳಿತದಲ್ಲಿ ಎಷ್ಟು ಮಾಡಿದ್ರು ಅದನ್ನ ನರೇಂದ್ರ ಮೋದಿ ಅವರು 10 ವರ್ಷದಲ್ಲಿ ಮಾಡಿದ್ದಾರೆ. ಯಾವುದೇ ಪತ್ರಿಕಾ ಗೋಷ್ಠಿಯಲ್ಲಿ ಕೂಡ ಯಾವುದೇ ವಿಚಾರ ಕೇಳಿದ್ರು ಕೂಡ ಆ ವಿಚಾರಕ್ಕೆ ಸ್ಪಂದಿಸಿ ಅದಕ್ಕೆ ತಕ್ಕನಾದಂತ ಉತ್ತರ ಕೊಡುವಂತ ಸಾಮರ್ಥ್ಯ ಇವತ್ತು ರಾಹುಲ್ ಗಾಂಧಿಯಲ್ಲಿ ಇದೆ. ಗ್ಯಾರಂಟಿ ಯೋಜನೆಗಳು ಏನು ಭರವಸೆ ಕೊಟ್ಟಿದ್ರು ಆ ಭರವಸೆ ಈಡೇರಿದೆ. ಮುಂದೆ ತಗೊಂಡ್ರು ಹಿಂದ್ಗಡೆಯಿಂದ ಕೊಟ್ರು, ಇಲ್ಲ ಹಿಂದೆ ತಗೊಂಡ್ರು ಮುಂದ್ಗಡೆಯಿಂದ ಕೊಟ್ರು, ಈ ತರ ಆಗಿದೆ. ಸರ್ ತಮ್ಮ ಹೆಸರು? ಉಮೇಶ್ ಚಂದ್ರ ಅಂತ, ವಿಜಯನಗರದವರೇನಾ? ವಿಜಯನಗರದವರು. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ. ಸೊ ಈ ಬಾರಿ ಯಾರು ಗೆಲ್ಬಹುದು ಅನ್ಸುತ್ತೆ? ಕಾಂಗ್ರೆಸ್ನಿಂದ ಸೌಮ್ಯ ರೆಡ್ಡಿ ಅವ್ರು ಗೆಲ್ತಾರೆ ಅನ್ಸುತ್ತಾ ಅಥವಾ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ತೇಜಸ್ವಿ ಸೂರ್ಯ ಅವ್ರು ಗೆಲ್ತಾರೆ ಅನ್ಸುತ್ತಾ? ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋಮ್ಯಾರೆಡ್ಡಿ ಗೆಲ್ತಾರೆ ಅನ್ನೋದು ಎಲ್ಲರ ಬಾಯಲ್ಲೂ ಈ ಸಲ ಓಡಾಡ್ತಾ ಇದೆ. ಕಾರಣ ಹೋದ್ರೆ ಇಷ್ಟೇ, ತೇಜಸ್ವಿ ಸೂರ್ಯ ಅವರು ಬಹುಮತದಿಂದ ಮೋದಿ ಹೆಸರಲ್ಲಿ, ದೇಶದ ಹೆಸರಲ್ಲಿ, ಹಿಂದುತ್ವದ ಹೆಸರಲ್ಲಿ ಭಾವನಾತ್ಮಕ ವಿಚಾರಗಳನ್ನು ಇಟ್ಕೊಂಡು ಗೆದ್ದು ಬಂದರು. 5 ವರ್ಷಗಳಲ್ಲಿ ಯಾವುದೇ ರೀತಿಯಾದಂಥ ಒಂದು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಅವರ ಅಭಿವೃದ್ಧಿಯ ಒಂದು ಕೊಡುಗೆ ಇಲ್ಲ. ನಮ್ಮ ವಿಜಯನಗರ ವಿಧಾನಸಭಾ ಕ್ಷೇತ್ರ ಆಗಲಿ, ಗೋವಿಂದನಗರ ವಿಧಾನಸಭಾ ಕ್ಷೇತ್ರ ಆಗಲಿ, ಅಕ್ಕಪಕ್ಕ 2 ಕ್ಷೇತ್ರ ಇವೆ. ಈ ಕ್ಷೇತ್ರದಲ್ಲಿ ಅವ್ರದ್ದು ಯಾವುದೂ ಅಭಿವೃದ್ಧಿ ಇಲ್ಲ, ಅವರ ಕೊಡುಗೆ ಶೂನ್ಯ. ಹಾಗಾಗಿ ಜನ ಬೇಸತ್ತೋಗಿರೋದಲ್ಲ, ಆ ಪಕ್ಷದಲ್ಲಿರ್ತಕ್ಕಂಥ ಮುಖಂಡಗಳು, ಕಾರ್ಯಕರ್ತರೇ ಬೇಸತ್ತೋಗಿದ್ದಾರೆ. ಇಂತಹ MP ಅವ್ರನ್ನ ನಾವು ಇಟ್ಕೊಂಡು ನಾವು ಚುನಾವಣೆಗೆ ಹೋಗ್ಬೇಕಾ ಅನ್ನೋ ಮಟ್ಟಿಗೆ ಬೇಸತ್ತೋಗಿದ್ದಾರೆ. ಅವರು ತೇಜಸ್ವಿ ಸೂರ್ಯ ಅವರು ಕೂಡ ನಾನು ಮಾಡಿರೋಂಥ ಅಭಿವೃದ್ಧಿ ಕಾರ್ಯಕ್ಕೆ ಮತ ಕೊಡಿ ಅಂತ ಕೇಳೋ ಮುಖ ಇಲ್ಲ ಅವ್ರಿಗೆ. ಮೋದಿಯವ್ರ ಹೆಸರಲ್ಲಿ ಮೋದಿಯವ್ರು ಮತ್ತೆ ಇನ್ನೊಂದ್ಸಲಿ ಪ್ರಧಾನಿ ಆಗಬೇಕು, ಒಂದು ಓಟ್ ಕೊಡಿ ಮೋದಿಗೋಸ್ಕರ ಅನ್ನೋ ಮಟ್ಟಕ್ಕೆ ಕೇಳ್ತಾ ಇದ್ದಾರೆ ಹೊರತು, ನಾನು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಇಂಥ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀನಿ, ಇಂಥ ಕೊಡುಗೆಗಳು ನೀಡಿದ್ದೀವಿ, ಕೇಂದ್ರ ಸರ್ಕಾರದಿಂದ ಇಂತಿಂಥ ಅನುದಾನಗಳು ತಂದಿದ್ದೀನಿ, ಬೆಂಗಳೂರಿಗೆ ನಿಮ್ಮ ವಿಜಯನಗರ ವಿಧಾನಸಭಾ ಕ್ಷೇತ್ರಕ್ಕೆ ಎಲ್ಲ ಏನು ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದೀನಿ ಅನ್ನೋ ಮುಖ ಇಲ್ಲ ಅವ್ರಿಗೆ. ಈಗ ಬೆಂಗಳೂರು ದಕ್ಷಿಣವನ್ನ ಬಿಜೆಪಿಯ ಭದ್ರಕೋಟೆ ಅಂತ ಹೇಳ್ತಿದ್ರು, ಹಾಗಾದ್ರೆ ಈ ಬಾರಿ ಸುಳ್ಳಾಗತ್ತಾ? ಖಂಡಿತವಾಗೂ ಕೂಡ. ಯಾಕಂದರೆ ಜನ ಮೂರ್ಖರಲ್ಲ, ಮತದಾರರು ಮೂರ್ಖರಲ್ಲ. ಬಹಳ ಒಂದು ವರ್ಷಗಳಿಂದ BJP ಭದ್ರಕೋಟೆ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿಯಲ್ಲೂ ಕೂಡ BJPಯಲ್ಲೂ ಅಭ್ಯರ್ಥಿಗಳು ಗೆದ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಈ ಭಾಗದಲ್ಲಿ ಕಾಂಗ್ರೆಸ್ನಲ್ಲೂ ಕೂಡ ಸರಿಯಾದಂಥ ರೀತಿಯಲ್ಲಿ ಅಭ್ಯರ್ಥಿಗಳನ್ನು ಹಾಕದೇ ಇದ್ದಿದ್ದೇ ಇಲ್ಲಿಗೆ ಇವತ್ತು ಆ ಜಯಕ್ಕೆ ಕಾರಣ ಆಗಿದೆ. ಪ್ರತಿ ಚುನಾವಣೆಗೂ ಕೂಡ ಯಾರನ್ನೋ ತರ್ತಾರೆ, ನಿಲ್ಲಿಸ್ತಾರೆ, ಮತ್ತು ತಿರ್ಗಾ ಅವರು ಪತನೇ ಇರೋದಿಲ್ಲ, ಈ ಕ್ಷೇತ್ರಕ್ಕೂ ಅವ್ರಿಗೂ ಸಂಬಂಧನೇ ಇರಲ್ಲ, ಅಂಥವ್ರನ್ನೂ ತಂದಾಕ್ತಾರೆ, ಮತ್ತು ಅವರು ಸಂಬಂಧವನ್ನು ಕೂಡ ಇಟ್ಕೊಳ್ಳೋದಿಲ್ಲ. ಅಂಥ ಅಭ್ಯರ್ಥಿಗಳು ಇದ್ದಿದ್ದರಿಂದ ಇವತ್ತು BJPಗೆ ಅನುಕೂಲ ಆಗ್ತಾಯಿತ್ತು, ಗೆಲ್ಲೋದಕ್ಕೆ ಅವಕಾಶಗಳಾಗ್ತಾಯಿತ್ತು. ಈಗ ಗೋವಿಂದರಾಜನಗರ ಮತ್ತು ವಿಜಯನಗರದಲ್ಲಿ 2 ಕಡೆ ಕಾಂಗ್ರೆಸ್ ಶಾಸಕರಿದ್ದಾರೆ. ಸೊ ಹಾಗಾಗಿ ಈ 2 ಕ್ಷೇತ್ರದಲ್ಲಿ ಲೀಡ್ ಸಿಗತ್ತಾ ಸೌಮ್ಯ ರೆಡ್ಡಿ ಅವ್ರಿಗೆ? ಖಂಡಿತವಾಗಿ. ಯಾಕಂದರೆ ನಮ್ಮ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ M ಕೃಷ್ಣಪ್ಪರವರು, ಗೋವಿಂದನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಯುವಕರ ಕಣ್ಮಣಿ ಪ್ರಿಯಾಕೃಷ್ಣರವರಿದ್ದಾರೆ. ಇಬ್ಬರೂ ಕೂಡ ಇವತ್ತು ಈ 2 ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಕೊಂಡು ಎಲ್ಲ ಜನಸಾಮಾನ್ಯರನ್ನ ಮುಟ್ಟುವಂಥ ಕೆಲಸವನ್ನು ಪ್ರತಿನಿತ್ಯವೂ ಕೂಡ ಒಂದಲ್ಲ ಒಂದು ರೀತಿ ಅವರಿಗೆ ಸ್ಪಂದಿಸಿ ಏನಾದರೂ ಒಂದು ಕೆಲಸವನ್ನು ಮಾಡಿಕೊಡುವಂಥ ನಿಟ್ಟಿನಲ್ಲಿ, ಅಭಿವೃದ್ಧಿ ಕಾರ್ಯಗಳನ್ನ ಮಾಡುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಇಬ್ಬರ ಶಾಸಕ ದ್ವಯರು ಏನಿದ್ದಾರೆ, ಕೃಷ್ಣಪ್ಪನವರು ಮತ್ತು ಪ್ರಿಯಾಕೃಷ್ಣರವರು, ಅದ್ರ ಜೊತೆಗೆ ಪ್ರದೀಪ್ ಕೃಷ್ಣರವರು ಇದ್ದಾರೆ. ಇವರ ಒಂದು ನೇತೃತ್ವದಲ್ಲಿ ಈ 2 ಕ್ಷೇತ್ರದಲ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಹೆಚ್ಚಿನ ಮತ ಬರುತ್ತೆ. ಸೌಮ್ಯ ರೆಡ್ಡಿರವರು ಅತಿ ಹೆಚ್ಚಿನ ಮತಗಳ ಅಂತರದಿಂದ ಈ ಸಲ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಆಯ್ಕೆ ಆಗೋದ್ರೊಳಗೆ ಯಾವುದೇ ರೀತಿ ಅನುಮಾನ ಇಲ್ಲ ಅಂತ ನನ್ನ ಭಾವನೆ. ಎಷ್ಟು ಲೀಡ್ ಬರಬಹುದು ಅಂತ ಅನ್ಸುತ್ತೆ ಸರ್? ಇಲ್ಲ, ಲೀಡು ಈಗ ಲೆಕ್ಕಾಚಾರ ಆಗ್ತಾ ಇದ್ದೀವಿ, ಲೀಡ್ ಎಷ್ಟು ಬರ್ಬೋದು, ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಬರ್ಬೋದು ಅಂತ. ನಮ್ಮ ಈ 2 ಕ್ಷೇತ್ರದಲ್ಲಿ ಕನಿಷ್ಠ 2 ಕ್ಷೇತ್ರಗಳಿಂದ ಸೇರಿ 50,000ಕ್ಕೂ ಹೆಚ್ಚು ಅಂತರದಿಂದ ಅವರಿಗೆ ಲೀಡನ್ನು ಕೊಡುವಂಥ ಮಟ್ಟಕ್ಕೆ ಇಲ್ಲಿ ವಾತಾವರಣ ಇದೆ. ಲಾಸ್ಟ್ ಅಂದ್ರೆ ಒಂದು ಪ್ರಶ್ನೆಗೆ ಆನ್ಸರ್ ಮಾಡುವಾಗ ನೀವು ಹೇಳಿದ್ರಿ, ಬೆಂಗಳೂರು ದಕ್ಷಿಣಕ್ಕೆ ಸಮರ್ಥ ಅಭ್ಯರ್ಥಿಗಳನ್ನ ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ ಆಗ್ತಾ ಇರಲಿಲ್ಲ, ಹಾಗಾಗಿ BJP ಭದ್ರಕೋಟೆ ಕಂಟಿನ್ಯೂ ಆಗ್ತಾ ಇತ್ತು ಅಂತ. ಈ ಬಾರಿ ಸಮರ್ಥ ಅಭ್ಯರ್ಥಿಯನ್ನ ಹಾಕಿದಾರ ಹಾಗಾದ್ರೆ? ಖಂಡಿತವಾಗಿ. ಯಾಕಂದರೆ ಸೌಮ್ಯ ರೆಡ್ಡಿರವರು ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಸಲ ಶಾಸಕರಾಗಿ ಅನೇಕ ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ. ಬಟ್ ಆಕಸ್ಮಿಕವಾಗಿ ಅವರು ವಂಚಿತರಾಗಿದ್ದಾರೆ. ಅದು ಗೆಲುವು ಅವ್ರದ್ದು, ನಿಜವಾದ ಗೆಲುವೇ ಅವ್ರದ್ದು. ಅನಿವಾರ್ಯ ಕಾರಣಗಳಿಂದ ಯಾವುದೋ ಒಂದು ಕುತಂತ್ರದಿಂದ ಅವರು ಸೋಲನ್ನು ಅಪ್ಪಿದ್ದಾರೆ. ಅದು ಬಿಟ್ಟರೆ ಆ ಕ್ಷೇತ್ರದಲ್ಲಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ.
ಅದ್ರ ಜೊತೆಗೆ ಅವ್ರ ತಂದೆಯವರು ರಾಮಲಿಂಗಾರೆಡ್ಡಿ ಅವರು ಸುಮಾರು 40 ವರ್ಷಗಳಿಂದ ಈ ಬೆಂಗಳೂರು ನಗರದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ಅವರ ತೆಕ್ಕೆಯಲ್ಲಿ ಇಟ್ಕೊಂಡು ಅವ್ರಿಗೆ ಪ್ರತಿ ಕ್ಷೇತ್ರದ ಮೂಲೆ ಮೂಲೆಯಲ್ಲೂ ಕೂಡ ಅವ್ರಿಗೆ ಎಲ್ಲಿ ಯಾವ ಕಾರ್ಯಕರ್ತರು, ಯಾವ ಮುಖಂಡರು, ಯಾವ ಜನ, ಯಾವ ಮತದಾರರು ಇದ್ದಾರೆ ಅನ್ನೋದು ಚೆನ್ನಾಗಿ ಅರಿವಿದೆ ಅವರಿಗೆ. ಹಾಗಾಗಿ ಅವರಿಗೆ ಕಷ್ಟ ಆಗಲಿಲ್ಲ ಈ ಬಾರಿ ಚುನಾವಣೆ ನಿಲ್ಲೋದಕ್ಕೆ. ಮತ್ತು ಅವರು ಇಲ್ಲಿ ಒಂದು ಕ್ಷೇತ್ರಕ್ಕೆ ಪರ್ಯಟನೆ ನಡೆಸಿ ಮತವನ್ನು ಯಾಚನೆ ಮಾಡುವಂಥ ಸಂದರ್ಭದಲ್ಲೂ ಅವ್ರಿಗೇನು ಕಷ್ಟ ಆಗಲಿಲ್ಲ. ಯಾಕಂದರೆ ಬೆಂಗಳೂರಿನ ದಕ್ಷಿಣದ ಮೂಲೆ ಮೂಲೆಯೂ ಕೂಡ ಅವ್ರಿಗೆ ಗೊತ್ತಿರೋಂಥ ಇದು ಕ್ಷೇತ್ರ ಆಗಿದ್ದರಿಂದ ಅವ್ರಿಗೆ ಇದು ಅವರ ತಂದೆಯ ಶ್ರೀರಕ್ಷೆ ಕೂಡ ಒಂದು ಅವರಿಗೆ ಅನುಕೂಲವಾದಂಥ ವಾತಾವರಣ ಸೃಷ್ಟಿಯಾಗೋದಕ್ಕೆ ಕಾರಣ ಆಗಿದೆ ಅಂತ ಕೂಡ ಈಗ ನೀವು ಸೌಮ್ಯ ರೆಡ್ಡಿ ಅವ್ರು ಗೆಲ್ತಾರೆ ಅಂತ ಹೇಳಿದ್ರಿ, ಒಂದ್ ಕಡೆ ತಂದೆಯ ವರ್ಚಸ್ಸು ಜೊತೆಗೆ ಅವರು ಶಾಸಕರಾಗಿ ಮಾಡಿದಂತಹ ಕೆಲಸಗಳು ಕೂಡ ಅಂತ, ಬೇರೆ ಏನ್ ಕಾರಣಗಳಿಂದ ಕಾಂಗ್ರೆಸ್ಗೆ ಜನ ಓಟ್ ಹಾಕ್ತಾರೆ ಅನ್ಸುತ್ತೆ? ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಬಂದ ಮೇಲೆ ಅನೇಕ ಯೋಜನೆಗಳನ್ನು ಜಾರಿಗೆ ಮಾಡಿದ್ದಾರೆ. ಈಗ 5 ಗ್ಯಾರಂಟಿಗಳು, ಇವತ್ತು ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಮತ್ತು ಅನ್ನ ಭಾಗ್ಯ ಇರ್ಬೋದು, ಮತ್ತು ಯುವ ನಿಧಿ ಇರ್ಬೋದು, ಹೀಗೆ ಅನೇಕ, ಮತ್ತು ಸ್ತ್ರೀ ಶಕ್ತಿ ಅವ್ರದ್ದು ಸ್ತ್ರೀಗೆ ಬಸ್ನಲ್ಲಿ ಓಡಾಡೋಂಥದ್ದು ಇರ್ಬೋದು, ಈಗ ಶಕ್ತಿ ಯೋಜನೆ, ಇವೆಲ್ಲವನ್ನು ಕೂಡ ಗ್ಯಾರಂಟಿ ಯೋಜನೆಗಳು ಇವತ್ತು ಕೊಟ್ಟಿರೋದ್ರಿಂದ ಆ ಗ್ಯಾರಂಟಿ ಯೋಜನೆಗಳು ಏನು ಭರವಸೆ ಕೊಟ್ಟಿದ್ರು ಆ ಭರವಸೆ ಈಡೇರಿದೆ. ಇವತ್ತು ಲಕ್ಷಾಂತರ ಕೋಟ್ಯಾಂತರ ಮಹಿಳೆಯರು ಇವತ್ತು ಬಸ್ನಲ್ಲಿ ಓಡಾಡ್ತಾ ಇದ್ದಾರೆ, ಗೃಹಲಕ್ಷ್ಮಿ ಯೋಜನೆಯ ಇದು ಲಾಭ ಪಡಿತಾ ಇದ್ದಾರೆ, ಅಕ್ಕಿ ಉಚಿತವಾಗಿ ಪಡಿತಾ ಇದ್ದಾರೆ, ಯುವ ನಿಧಿ ಏನು ಯಾರು ಪದವಿಯನ್ನು ಪಡೆದಿರ್ತಾರೆ ಅಂಥವ್ರು 2 ವರ್ಷಗಳ ಕಾಲ ಅವರಿಗೆ ಉದ್ಯೋಗ ಸಿಗದೇ ಇದ್ದರೆ ಅಂಥವ್ರಿಗೆ ಸ್ಟೈಫಂಡ್ ಕೊಡೋವಂಥದ್ದು ಇವೆಲ್ಲವೂ ಕೂಡ ಸಿಕ್ಕಿರೋದ್ರಿಂದ, ಈ ಗ್ಯಾರಂಟಿ ಯೋಜನೆಗಳು ಸಿಕ್ಕಿರೋದ್ರಿಂದ, ಮತ್ತು ಕೇಂದ್ರದಲ್ಲಿ ಸರ್ಕಾರ ಬಂದರೆ 1 ಲಕ್ಷ ರೂಪಾಯಿ ಪ್ರತಿ ವರ್ಷಕ್ಕೆ ಒಬ್ಬ ಮಹಿಳೆಗೆ ಗೃಹಲಕ್ಷ್ಮಿ ಅಂತ ಯೋಜನೆಯನ್ನು ತಂದಿದ್ದಾರೆ. ಆ ಯೋಜನೆಯೂ ಕೂಡ ಲಾಭ ಆಗುತ್ತೆ. ಪ್ರತಿ ತಿಂಗಳು 8,500 ಕೇಂದ್ರ ಸರ್ಕಾರದ್ದು, ರಾಜ್ಯ ಸರ್ಕಾರದ್ದು ಒಂದು 6,000 ತನಕನೂ ಕೂಡ ಈ ಯೋಜನೆಗಳಿಂದ ಲಾಭ ಸಿಗೋದ್ರಿಂದ, ಈ ಗ್ಯಾರಂಟಿ ಯೋಜನೆ ಲಾಭ ಪಡೆದಿರೋದ್ರಿಂದ ಈ ಫಲಾನುಭವಿಗಳು ವೋಟ್ ಹಾಕಿದ್ರೆ ಸಾಕು, ಆರಾಮಾಗಿ ಗೆಲ್ಬೋದು. ನಿಮ್ಮ ಪ್ರಕಾರ 28 ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಎಷ್ಟು ಸೀಟ್ ಬರ್ಬೋದು, ಬಿಜೆಪಿ ಮತ್ತೆ JDS ಮೈತ್ರಿಗೆ ಎಷ್ಟು ಬರ್ಬೋದು ಸರ್? ಈ ಬಾರಿ ಕಾಂಗ್ರೆಸ್ ಕಳೆದ ಬಾರಿ 1 ಗೆದ್ದಿತ್ತು, ಈ ಬಾರಿ 20 ಸ್ಥಾನ ಗೆಲ್ಲೋದ್ರೊಳಗೆ ಯಾವುದೇ ರೀತಿ ಅನುಮಾನ ಇಲ್ಲ. 20 ಸ್ಥಾನ ಆಸುಪಾಸಿನಲ್ಲಿ ಗೆಲ್ಲುತ್ತೆ ಅನ್ನೋದು ಎಲ್ಲರ ಒಂದು ಸಮೀಕ್ಷೆ ಮತ್ತು ಎಲ್ಲರ ಒಂದು ಮಾತುಗಳಿಂದ ಇವತ್ತು ಕೇಳಿ ಬರ್ತಾ ಇದೆ. ರಾಹುಲ್ ಗಾಂಧಿ ಮತ್ತೆ ಮೋದಿ ಯಾರು ಪ್ರಧಾನಿ ಆದರೆ ಬೆಸ್ಟ್? ಇಲ್ಲ, ರಾಹುಲ್ ಗಾಂಧಿರವರು ಜನಸಾಮಾನ್ಯರ ನಡುವೆ ಪ್ರತಿನಿತ್ಯ ಸತ್ಯವನ್ನು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಇಡೀ ದೇಶದ ಉದ್ದಗಲಕ್ಕೂ ಕೂಡ ಅವರು ಪಾದಯಾತ್ರೆಯನ್ನು ಮಾಡಿಕೊಂಡು ಜನಸಾಮಾನ್ಯರ ಜೊತೆ ಬೆರೆತು ಅವ್ರಿಗೆ ಅಗರ್ಭ ಶ್ರೀಮಂತರಾಗಿ ಬಂದಿದ್ದರಿಂದ ಅವ್ರಿಗೆ ಹಣ ಮಾಡಬೇಕು ಅನ್ನೋದಿಲ್ಲ, ಯಾವುದೋ ಐಷಾರಾಮಿ ಜೀವನ ಮಾಡಬೇಕು ಅನ್ನೋದಿಲ್ಲ, ಅವರೆಲ್ಲವನ್ನೂ ಕೂಡ ನೋಡಿ ಬೆಳೆದು ಬಂದಿರೋಂಥವ್ರು ಇವತ್ತು ಜನಸಾಮಾನ್ಯರಿಗೆ ಏನಾದರೂ ಒಂದು ಈ ದೇಶದಲ್ಲಿ ಅವ್ರಿಗೆ ಭದ್ರ ಬುನಾದಿಯನ್ನು ಹಾಕ್ಕೊಡ್ಬೇಕು. ಏನು ಅಜ್ಜಿ ಇಂದಿರಾ ಗಾಂಧಿರವ್ರು ಏನು ಗರೀಬಿ ಹಟಾವೋ ಅಂತೇನು ಮಾಡಿದರು, ಆ ನಿಟ್ಟಿನಲ್ಲಿ ಇವತ್ತು ಉದ್ಯೋಗ ಇಲ್ಲ, ಉದ್ಯೋಗ ಕೊಡ್ತೀವಿ ಅಂತೇಳಿದರು ಕೇಂದ್ರ ಸರ್ಕಾರದಲ್ಲಿ, ಉದ್ಯೋಗ ಸೃಷ್ಟಿ ಆಗಲಿಲ್ಲ, ಮತ್ತು ಏನು ತಲಾದಾಯ ಏನಿತ್ತು ಅದನ್ನು ಕೂಡ ಇಂಪ್ರೂವ್ ಆಗಲಿಲ್ಲ, ಮತ್ತು ಬೇರೆ ಬೇರೆ ವಿಚಾರಗಳಲ್ಲೂ ಕೂಡ ಇವತ್ತು ಎಡವಿರೋದ್ರಿಂದ ಕೇಂದ್ರ ಸರ್ಕಾರ ಆ ನಿಟ್ಟಿನಲ್ಲಿ ರಾಹುಲ್ ಗಾಂಧಿರವರು ಭಾಳ ಒಂದು ಒಳ್ಳೆಯ ಯೋಜನೆಗಳನ್ನು ಆಲೋಚನೆಯನ್ನು ಇಟ್ಕೊಂಡಿದ್ದಾರೆ, ಕನ್ಸರ್ನ್ ಇಟ್ಕೊಂಡಿದ್ದಾರೆ. ಆ ದಿಶೆಯಲ್ಲಿ ರಾಹುಲ್ ಗಾಂಧಿ ಬುದ್ಧಿವಂತರೆ. ಇವತ್ತು ಯಾವುದೇ ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಯಾವುದೇ ವಿಚಾರ ಕೇಳಿದ್ರು ಕೂಡ ಆ ವಿಚಾರಕ್ಕೆ ಸ್ಪಂದಿಸಿ ಅದಕ್ಕೆ ತಕ್ಕನಾದಂಥ ಉತ್ತರ ಕೊಡುವಂಥ ಸಾಮರ್ಥ್ಯ ಇವತ್ತು ರಾಹುಲ್ ಗಾಂಧಿಯಲ್ಲಿ ಇದೆ. ಥ್ಯಾಂಕ್ ಯು ಸರ್. ತಮ್ಮ ಹೆಸರು? ಸ್ವದೇಶ್ ಅಂತ. ವಿಜಯನಗರದವರೇನಾ? ವಿಜಯನಗರ ನಾಗರಬಾವಿ. ತೇಜಸ್ವಿ ಸೂರ್ಯ ವರ್ಸಸ್ ಸೌಮ್ಯ ರಾಮಲಿಂಗಾರೆಡ್ಡಿ ಯಾರು ಗೆಲ್ಲಬಹುದು ಅಂತ ಅನ್ಸುತ್ತೆ ತಮ್ಗೆ? ನನಗೆ ತೇಜಸ್ವಿ ಸೂರ್ಯ ಗೆಲ್ಬಹುದು ಅನಿಸ್ತಾ ಇದೆ. ಅಂದ್ರೆ ಈಗ ಬಿಜೆಪಿ ಹೇಳುತ್ತೆ ಬೆಂಗಳೂರು ಸೌತ್ ಅನ್ನ ಬಿಜೆಪಿ ಭದ್ರಕೋಟೆ ಅಂತ, ಹಾಗಾದ್ರೆ ಕಂಟಿನ್ಯೂ ಆಗುತ್ತಾ? ಕಂಟಿನ್ಯೂ ಆಗ್ಬೋದು ಅಂತ ಇಚ್ಛೆ ಇದೆ. ಯಾಕಂದರೆ ಈಗಾಗಲೇ 4ನೇ ಸತಿ 5ನೇ ಸತಿ ಇಲ್ಲಿ ಗೆದ್ದಿದ್ದಾರೆ ಬಿಜೆಪಿಯವರು. ಮತ್ತೆ ಕಂಟಿನ್ಯೂ ಆಗ್ಬೋದು. ಯಾಕೆಂದರೆ ಇಲ್ಲೆಲ್ಲ ಮತದಾರರು ಭಾರಿ ಬುದ್ಧಿವಂತರು, ಯಾರಿಗೆ ಓಟ್ ಹಾಕಬೇಕು, ಯಾರು ಕೆಲಸ ಮಾಡಿದ್ದಾರೆ ಅನ್ನೋದನ್ನ ತೀರ್ಮಾನ ಮಾಡೋದು ಅವ್ರಿಗೆ ಇಚ್ಛಾಶಕ್ತಿ ಇವ್ರಿಗಿದೆ. ತೇಜಸ್ವಿ ಸೂರ್ಯ ಅವರು ಕಳೆದ 5 ವರ್ಷಗಳಲ್ಲಿ ಕೆಲಸ ಮಾಡಿದಾರ? ಅಂದ್ರೆ ಈಗ MP ಅಡಿಯಲ್ಲಿ ಏನೆಲ್ಲ ಅನುದಾನಗಳು ಸೆಂಟ್ರಲ್ ಇಂದ ಬರಬೇಕು ಅದೆಲ್ಲ ತಂದಿದಾರಾ, ಹೇಗೆ? ಎಲ್ಲ ತಂದಿದ್ದಾರೆ, ಅವ್ರ ಕೈಲಾಗೋಷ್ಟು ಎಲ್ಲ ತಂದಿದ್ದಾರೆ. ಇಲ್ಲಿ 543 ಕ್ಷೇತ್ರ ಇದೆ ಏನು ಲೋಕಸಭೆ. ಇಲ್ಲಿ ಒಂದು ಕ್ಷೇತ್ರಕ್ಕೆ ಅವ್ರು ಏನೇನು ಬೇಕೋ ಎಲ್ಲನೂ ಹಂಚಿಕೊಂಡು ಅವರು ಬೇರೆಯವ್ರಿಗೂ ಕೊಟ್ಟು ಇವರು ಎಷ್ಟು ಬೇಕೋ ಆದಷ್ಟು ಎಲ್ಲನೂ ಮಾಡಿದ್ದಾರೆ ಕ್ಷೇತ್ರಕ್ಕೆ. ಇನ್ನೊಂದು ಕಡೆ ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇದೆ, ಬೆಂಗಳೂರಲ್ಲಿ ಈ ಬಾರಿ ಒಂದಷ್ಟು ಕಾಂಪಿಟೇಷನ್ ಇರುತ್ತೆ, ಯಾರು ಬೇಕಾದ್ರೂ ಗೆಲ್ಬಹುದು, ಸೌಮ್ಯ ರೆಡ್ಡಿ ಕೂಡ ಪ್ರಬಲವಾಗಿರುವಂತಹ ಪ್ರತಿಸ್ಪರ್ಧಿ ಅಂತ.
ಇರ್ಬೋದು, ಪ್ರಬಲವಾಗಿರ್ಬೋದು, ಅವರು ಪ್ರಬಲ ಇರ್ಬೋದು. ಆದರೆ ನಮ್ಮ ಇಚ್ಛೆ ನಾವಿರೋದು ನಮಗೆ ತೇಜಸ್ವಿ ಸೂರ್ಯ ಬರಬೇಕು, BJP ಬರಬೇಕು, ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಆಗಬೇಕು. ಯಾಕೆ ನರೇಂದ್ರ ಮೋದಿ ಅವರೇ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಥವಾ ಸೆಂಟ್ರಲ್ ಅಲ್ಲಿ ಯಾಕೆ ಬಿಜೆಪಿನೇ ಬರಬೇಕು? ಸೆಂಟ್ರಲಲ್ಲಿ BJP ಬಂದರೆ ಈಗ ಈಗ ಕಾಂಗ್ರೆಸ್ನವರು 60 ವರ್ಷ ಆಡಳಿತದಲ್ಲಿ ಎಷ್ಟು ಮಾಡಿದ್ರು ಅದನ್ನು ನರೇಂದ್ರ ಮೋದಿಯವರು 10 ವರ್ಷದಲ್ಲಿ ಮಾಡಿದ್ದಾರೆ. ಎಲ್ಲ ಮಾಡೋದು ವಿವಿಧ ಬಗ್ಗೆ 10 ವರ್ಷದಲ್ಲಿ ಏನೇನು ಮಾಡಿದ್ದಾರೆ, ರಾಷ್ಟ್ರಕ್ಕೆ ಏನು ಬೇಕೋ ಅದನ್ನು ಲೋಕಸಭೆಯಲ್ಲಿ ಮಾಡ್ತಾರೆ ವಿನ, ವಿಧಾನಸಭೆಯಲ್ಲಿ ರಾಜ್ಯಕ್ಕೆ ಏನು ಬೇಕೋ ಅದನ್ನು ಮಾಡ್ತಾರೆ ವಿನ, ಜಿಲ್ಲಾ ಲೆವೆಲಲ್ಲಿ ಏನು ಬೇಕೋ ಜಿಲ್ಲಾ ಪಂಚಾಯತಿ ಮಾಡ್ತದೆ, ತಾಲೂಕು ಲೆವೆಲಲ್ಲಿ ಏನು ಬೇಕೋ ತಾಲೂಕು ಪಂಚಾಯತಿ ಮಾಡ್ತದೆ, ಪಂಚಾಯತಿ ಲೆವೆಲ್ ಏನು ಬೇಕೋ ಅವ್ರು ಮಾಡ್ತದೆ. ಈ ರಾಷ್ಟ್ರ ಲೆವೆಲಲ್ಲಿ ಏನೇನು ಮಾಡಬೇಕು, ಲೋಕಸಭೆಯಲ್ಲಿ MP ಆದವರು, ಸಂಸದವರು, ಅದ್ರ ಬಗ್ಗೆ ನಾವು ಗಮನ ಹರಿಸ್ಬೇಕು. ಇವ್ರನ್ನ ನಾವು ರಾಜ್ಯಕ್ಕೆ ಮಾಡಿ, ಪಂಚಾಯತಿಗೆ ಮಾಡಿ, ಜಿಲ್ಲಾ ಪಂಚಾಯತಿಗೆ ಮಾಡಿ ಅಂತ ಹೇಳೋಕ್ಕಲ್ಲ. ಅದ್ರ ಕೈ ಕೆಳಗೆ ಇವ್ರು ಇರೋರು, ಅವ್ರ ಕೈ ಕೆಳಗೆ ಇವರು ಅದನ್ನು ಕೇಳ್ಕೊಂಡು ಅದನ್ನು ಮಾಡಬೇಕು. ಮೂರನೇ ಬಾರಿ ಹಾಗಾದ್ರೆ ಮೋದಿ ಅವರೇ ಪ್ರಧಾನಿ ಆಗ್ತಾರಾ? ಆಗೋ ಚಾನ್ಸಸ್ ಇದೆ ಅಂತ ನಮಗಿದೆ. ಈಗ 28 ಲೋಕಸಭಾ ಕ್ಷೇತ್ರ ರಾಜ್ಯದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಬರ್ಬೋದು ಅನ್ಸತ್ತೆ? ಒಂದ್ ಕಡೆ ಬಿಜೆಪಿ ಮತ್ತೆ JDS ಕೂಡ ಮೈತ್ರಿ ಮಾಡ್ಕೊಂಡಿದೆ. ಅದು JDS BJP ಮೈತ್ರಿನೂ ಮಾಡ್ಕೊಂಡಿದ್ದೆ. ಪ್ಲಸ್ ಪಾಯಿಂಟ್ ಆಗುತ್ತಾ ಅದು ಅಭ್ಯರ್ಥಿಗಳಿಗೆ? ಆಗ್ತದೆ ಅಂತ ನನಗೆ. ಉತ್ತರ ಕರ್ನಾಟಕದಲ್ಲಿ ಅವ್ರದ್ದು JDS ಕಮ್ಮಿ ಇತ್ತು, ಅವ್ರ ಓಟನ್ನು BJPಗೆ ಬರೋ ಚಾನ್ಸಸ್ ಇದೆ. ನಿಮ್ ಪ್ರಕಾರ ಯಾರ್ಯಾರಿಗೆ ಎಷ್ಟೆಷ್ಟು ಸೀಟ್ ಬರಬಹುದು ಅಂದಾಜು? ಇಲ್ಲ, ನಾವು ಅದನ್ನ ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ BJP ಹೆಚ್ಚಿಗೆ ಸ್ಥಾನ ಗಳಿಸ್ತದೆ ಅಂತ ಹೇಳ್ತೀನಿ. ಈಗ ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಇದೆ, ಹೇಗೆ ಆಡಳಿತ ನಡೆಸ್ತಾ ಇದೆ? 1 ಇಯರ್ ಕೂಡ ಕಂಪ್ಲೀಟ್ ಆಯ್ತು. ಆಡಳಿತ ನಡೆಸ್ತಾ ಇದ್ದಾರೆ, ಅವ್ರ ಲೆವೆಲ್ಗೆ ಅವ್ರ ಹಣಕಾಸಿನ ಪರಿಸ್ಥಿತಿ ನೋಡಿಕೊಂಡು ಮಾಡ್ತಾ ಇದ್ದಾರೆ. ಇನ್ನು ಇವರು ಇಲ್ಲಿ ಹಣಕಾಸಿನ ಪರಿಸ್ಥಿತಿ ಸ್ವಲ್ಪ ಈ ಬರ ಅವು ಇವು ಬಂದೋಗಿದೆ. ಇವ್ರು ಗ್ಯಾರಂಟಿಗಳು ಕೊಡೋದ್ರಿಂದ ಗ್ಯಾರಂಟಿ ಕೆಲವು ಅನುಕೂಲ ಆಗಿದೆ, ಇಲ್ಲ ಅಂತಲ್ಲ, ಕೆಲವು ತೊಂದರೆನೂ ಆಗಿದೆ. ಯಾಕೆ ಗ್ಯಾರಂಟಿ ಕೊಡೋದು ಇವರೇನು ದೊಡ್ಡಿಲ್ಲ, ನಮ್ಮ ತೆರಿಗೆಗಳಿಂದನೇ ಕೊಡೋದು. ಯಾವ ತೆರಿಗೆ ಕೊಡ್ತಾರೆ ಅವ್ರ ಪಕ್ಷದಿಂದ ತೆರಿಗೆ ಏನು ಕೊಡೋದಿಲ್ಲ. ಪಕ್ಷದಲ್ಲಿ ಬಂದಿರ್ಬೋದು, ಪಕ್ಷದಲ್ಲಿ ಮಾಡ್ತಾರೆ. ನಮ್ಮ ತೆರಿಗೆ ಹಣನೇ ನಮಗೆ ಕೊಡ್ತಾ ಇದ್ದಾರೆ, ಅದರಲ್ಲಿ ತಪ್ಪೇನಿಲ್ಲ ಕೊಡೋದು. ಗ್ಯಾರಂಟಿ ಬಗ್ಗೆ ಹೇಳಿದ್ರೆ, ಬಟ್ ಅದೇ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಕೂಡ ಇದೆ, ನಾವೇನು ಗ್ಯಾರಂಟಿಗಳನ್ನ ಕೊಟ್ಟಿದೀವಿ ಹಾಗಾಗಿ ಕರ್ನಾಟಕದ ಜನರು ನಮ್ಮ ಕೈ ಹಿಡಿತಾರೆ ಅಂತ. ಜೊತೆಗೆ CM ಸಿದ್ದರಾಮಯ್ಯ ಇರ್ಬೋದು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಇರ್ಬೋದು, ಒಂದು 20 ಸೀಟ್ ನಮ್ಗೆ ಬರುತ್ತೆ ಅನ್ನುವಂತಹ ಆತ್ಮವಿಶ್ವಾಸದಲ್ಲಿದ್ದಾರೆ. ಅವ್ರ ಬಗ್ಗೆ ನಾವು ಕಾಮೆಂಟ್ ಮಾಡಲ್ಲ. ಅದ್ರ ಬಗ್ಗೆ ಗ್ಯಾರಂಟಿ ಬಗ್ಗೆ ಹೇಳೋದಾದರೆ ನೋಡಿ, ಈಗ 10 kg ಅಕ್ಕಿ ಕೊಡ್ತೀನಿ ಅಂದರು, 10 kg ಕೊಡ್ತಾ ಇಲ್ಲ. ಇವ್ರು ಕೊಡಬೇಕಾಗಿರೋದು ಮೋದಿ ಸೆಂಟ್ರಲ್ ಗೌರ್ಮೆಂಟ್ನವ್ರು ಕೊಡೋದು 5 kg, ಇವರು 5 kg ಹಾಕಿ 10 kg ಕೊಡ್ತೀವಿ ಅಂದರು. 5 kg ಸೆಂಟ್ರಲ್ ಅವ್ರು ಕೊಡ್ತಾ ಇಲ್ಲ, ಅದಕ್ಕೆ ದುಡ್ಡು ಹಾಕ್ತಾ ಇದ್ದಾರೆ. ದುಡ್ಡು ಕೊಡೋದ್ರಿಂದ ಏನೂ ಪ್ರಯೋಜನ ಇಲ್ಲ, ಅಕ್ಕಿನೇ ಕೊಡಬೇಕು. 5 kg ಮೂರು kg ಕೊಡ್ತಾವ್ರೆ, ಇನ್ನು 2 kg ಬೇರೆ ಧಾನ್ಯಗಳು ಕೊಡ್ತಾರೆ. ಇವರು ಎಲ್ಲಿ ಗ್ಯಾರಂಟಿ ಒಪ್ಕೊಂಡಂಗಾಯ್ತು? ಕೆಲವೊಂದು ಗ್ಯಾರಂಟಿಗಳಿಂದ ಹೆಲ್ಪ್ ಆಗ್ತಿದೆ ಅಂದ್ರೆ ಯಾವ್ಯಾವ್ದ್ರಿಂದ ಹೆಲ್ಪ್ ಆಗ್ತಿದೆ ಹಾಗಾದ್ರೆ? ಗ್ಯಾರಂಟಿಗಳನ್ನ ಮಹಿಳೆಯರಿಗೆ ಬಸ್ ಕೊಟ್ಟಿದ್ದಾರೆ, ಅದು ಮಹಿಳೆಯರಿಗೆ ಚೆನ್ನಾಗಿ ಅನುಕೂಲ ಆಗಿದೆ. ಅದು ಅನುಕೂಲ ಆದಮೇಲೆ ಈಗ ಬಸ್ಗಳಲ್ಲಿ ಸೀಟ್ ಇಲ್ದರೆ ಗಂಡಸರು ಭಾಳ ತೊಂದರೆ ಪಡ್ತಾ ಇದ್ದೀವಿ. ಅದನ್ನು ಅವ್ರು ಯೋಚನೆ ಮಾಡಬೇಕಾಗಿತ್ತು. ಈಗ ಹಿಂದ್ಗಡೆ ಸೀಟೆಲ್ಲ ಗಂಡಸರಿಗಿತ್ತು, ಮುಂದ್ಗಡೆ ಸೀಟೆಲ್ಲ ಹೆಂಗಸರಿಗಿತ್ತು. ಈಗ ಹೆಂಗಸೆಲ್ಲ ಹಿಂದಕ್ಕೂ ಬಂದ್ಬಿಡ್ತಾರೆ, ಹೇಳೋದಿಲ್ಲ ಅಂತ ಹೇಳ್ತಾರೆ. ಇವು ಒಂದು ಬರೀ ಹೆಂಗಸರಿಗೆ ಪ್ಲಸ್ ಪಾಯಿಂಟ್ ಆಗಿದೆ. ಅದೆಲ್ಲ ಏನಿದೆ, ಈಗ ಹೆಂಗಸರು ಫ್ರೀ ಅಂದ್ಬಿಟ್ಟು ಮನೇಲಿ ಇರೋ ಕೆಲಸ ಬಿಟ್ಟು ಊರು ತಿರುಗ್ತಾ ಇದ್ದಾರೆ. ಅವರು ದೇಶ ದೇವಸ್ಥಾನ ಎಲ್ಲ ನೋಡ್ತಾ ಇದ್ದಾರೆ, ಅದು ಅನುಕೂಲ ಆಗಿದೆ ಅಂತ ಹೇಳ್ಬೋದು. ಆಮೇಲೆ ಗೃಹಜ್ಯೋತಿ 2,000 ಕೊಡ್ತಾ ಇದ್ದಾರೆ. ಅದು ಈಗ ಎಲ್ಲ ಲಕ್ಷ್ಮಿ, ಅದು 2,000 ಕೊಡ್ತಿರೋದು ಗೃಹಲಕ್ಷ್ಮಿ. ಅದ್ರಲ್ಲಿ ಎಲ್ರಿಗೂ ಬಂದಿಲ್ಲ. ಅದ್ರಲ್ಲಿ ಏನೇನು ಈಗ ಸಾಫ್ಟ್ವೇರ್ಗಳು ಹೆಚ್ಚು ಕಮ್ಮಿಯಾಗಿ ರೇಷನ್ ಕಾರ್ಡ್ ಇಲ್ಲ, ನಿಮ್ಮ ಹೆಸರು ಸರಿ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಬೇಕಾದಷ್ಟು ನ್ಯೂನತೆಗಳನ್ನು ಹಿಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಕೊಡ್ತಾ ಇರೋದಲ್ಲಿ ಗೃಹಜ್ಯೋತಿ 100%ನಲ್ಲಿ ಇವರು 35ರಿಂದ 40% ಕೊಡ್ತಾ ಇದ್ದಾರೆ. ಇನ್ನು 60% ಎಲ್ರಿಗೂ ತಲುಪ್ತಾ ಇಲ್ಲ ಗ್ಯಾರಂಟಿಗಳು ಫಲಾನುಭವಿಗೆ ಅಂತ. ಅದು ನಮ್ಮ ದುಡ್ಡೇನೆ. ಇವ್ರೇನು ಪಕ್ಷದಿಂದ ಕೊಡೋದಿದ್ರೆ ಬೇಕಾದ್ರೆ ನಮ್ಮ ಪಕ್ಷದಿಂದ ಕೊಡ್ತಾ ಇರೋದು, ಇದು ನಮ್ಮ ತೆರಿಗೆಯಿಂದನೇ ಕೊಟ್ಟಿರೋದು. ನೋಡಿ, ಲೈಟ್ ಬಿಲ್ ಜಾಸ್ತಿ, ಎಲೆಕ್ಟ್ರಿಕ್ ಬಿಲ್ ಕಮ್ಮಿ ಮಾಡಿದ್ರು, 200 ಯೂನಿಟ್ ತನಕ ಫ್ರೀ ಅಂದರು. ಕೊನೆಗೆ ಏನಂದ್ರು, ನಿಮ್ಗೆ ವರ್ಷದ ಆವ್ರೇಜ್ ತಗೋತೀವಿ ಅದಕ್ಕೆ ಮಾತ್ರ ಫ್ರೀ ಅಂದರು. ಅವ್ರು ಒಂದು ತಿಂಗಳಲ್ಲಿ 100 ಆಗ್ಬೋದು, ಒಂದು ತಿಂಗಳು 150 ಆಗ್ಬೋದು, ಒಂದು ತಿಂಗಳು 60 ಆಗ್ಬೋದು. 200 ಯೂನಿಟ್ ಒಳಗೆ ಅಂತ ಹೇಳ್ಬಿಟ್ಟಿದ್ರೆ ಅವ್ರು ಎಷ್ಟಾರು ಉಳಿಸ್ಕೋಬೋದು ಅಲ್ವಾ? ಅದನ್ನು ಕೊಡಲಿಲ್ಲ. ಆಮೇಲೆ 1 ಯೂನಿಟ್ಗೆ 4 ರೂಪಾಯಿ 65 ಪೈಸೆ ಇದ್ದಿದ್ದು 7 ರೂಪಾಯಿ ಮಾಡಿದ್ರು. ಆ ದುಡ್ಡು ಯಾರಿಗೋಯ್ತು? ನಮ್ಮದು 3 ರೂಪಾಯಿ ಚಿಲ್ಲರೆ KEBಗೆ ಹೋಯ್ತು. ಆ ದುಡ್ಡನ್ನೇ ಇವ್ರು ಕಮ್ಮಿ ಮಾಡೋದು. ಅದ್ರಲ್ಲಿ ಏನು ಸ್ವಂತ ಇವರು ದುಡ್ಡನ್ನೇ ನಮಗೆ ಕೊಡ್ತಿದ್ದಾರೆ ಅಂತಾನ? ಮುಂದೆ ತಗೊಂಡ್ರು ಹಿಂದ್ಗಡೆಯಿಂದ ಕೊಟ್ಟರು, ಇಲ್ಲ ಹಿಂದೆ ತಗೊಂಡ್ರು ಮುಂದ್ಗಡೆಯಿಂದ ಕೊಟ್ಟರು, ಈ ಥರ ಆಗಿದೆ. ಅದರಲ್ಲೇನು ತಪ್ಪೇನಿಲ್ಲ. ಯುವ ನಿಧಿ ಕೊಡ್ತೀನಿ ಅಂದರು, ಇನ್ನೂ ಸ್ಟಾರ್ಟ್ ಆಗಿಲ್ಲ ಯುವ ನಿಧಿ. ಈಗ 1 ವರ್ಷಕ್ಕೆ ಮುಗಿಯಕ್ಕೆ ಬಂತು. ಅದು ಯುವ ನಿಧಿ ಕೊಡ್ತೀವಿ ಅಂತ ಹೇಳಿದ್ರು. ಕೊಡುವಾಗ ನಾವು ಯಾರು ಕೊಡ್ತೀವಿ, ಯಾರು ಕೊಡಬೇಕು ಅನ್ನೋದು ಹೇಳಿಲ್ಲ. ಇವಾಗ ಹೇಳ್ತಾರೆ, ಈ ಹೋದ ವರ್ಷ ಪಾಸ್ ಆದವ್ರಿಗೆ ಮಾತಾಡ್ತ, ಅದಕ್ಕಿಂತ ಹಿಂದೆ ಅವ್ರೇನು ಮಾಡ್ತಾರೆ? ಅವರು 5 ವರ್ಷದಿಂದ ನಿರುದ್ಯೋಗ ಇಲ್ವೇ? ಅವ್ರಿಗೆ ಕೊಡ್ಬೇಕಾಯ್ತು ಫಸ್ಟು. ಈ ವರ್ಷ ಇದ್ದವ್ರು ಇನ್ನೊಂದು 4 ವರ್ಷ ಕಾಯ್ತಾರೆ. ಅವರು 4 ವರ್ಷದಿಂದ ಕಾದವರಲ್ಲ, ನಿರುದ್ಯೋಗ ಇಲ್ದಾನೆ. ಅವ್ರ ಕತೆ ಏನಾಗಬೇಕು? ಫಸ್ಟ್ ಅವ್ರಿಗೆ ಕೊಡಬೇಕಾಗಿತ್ತು.
ಅಟ್ಲೀಸ್ಟ್ ಒಂದು ಮಿನಿಮಮ್ 5 ಇಯರ್ಸ್ ಒಳಗೆ, ಮೊದಲು 5 ಇಯರ್ಸು, ಆಮೇಲೆ 4 ವರ್ಷ, ಆಮೇಲೆ 3 ವರ್ಷ, ಆಮೇಲೆ 2 ವರ್ಷ ಅಂತ ಕೊಡ್ಬೋದಾಗಿತ್ತು. ಈ ವರ್ಷ ಮಾಡಿದವರಿಗೆ ಈ ವರ್ಷ ಅವಶ್ಯಕತೆ ಇಲ್ಲ, ಈ ವರ್ಷ ಇನ್ನು ಓದಿದ್ದಾರೆ, ಈಗ ಪಾಸ್ ಮಾಡಿದ್ದಾರೆ, ಮುಂದಕ್ಕೆ ಕೊಡ್ಬೋದಾಗಿತ್ತು. ಅದನ್ನು ಅವತ್ತಿನ ಇನ್ನೂ ಅದು ಸ್ಟಾರ್ಟೇ ಆಗಿಲ್ವಲ್ಲ ಈ ವರ್ಷ, ಇವನೈತೆ ಒಂದು ವರ್ಷ ಆಯ್ತು ಸ್ಟಾರ್ಟ್ ಆಗಿಲ್ಲ. ಅದನ್ನು ನೋಡ್ಬೇಕು ಯಾವಾಗ ಮಾಡ್ತಾರೆ ಅಂತ. ಥ್ಯಾಂಕ್ ಯು. ಸರ್ ತಮ್ಮ ಹೆಸರು? ನನ್ನ ಹೆಸರು ಕುಬೇರನ್ ಅಂತ. ಓಕೆ, ಈಗ ಆಲ್ರೆಡಿ ಲೋಕಸಭಾ ಚುನಾವಣೆ ನಡೆದಿದೆ. ಸೊ ನಿಮ್ದು ಯಾವ ಕ್ಷೇತ್ರಕ್ಕೆ ಬರುತ್ತೆ ಸರ್? ನಮ್ದು ವಿಜಯನಗರ ಕ್ಷೇತ್ರ ಬರುತ್ತೆ ಈ ಕಡೆ. ಓಕೆ, ಬೆಂಗಳೂರು ಸೌತ್ ಬರುತ್ತೆ. ಸೌಮ್ಯ ರಾಮಲಿಂಗಾರೆಡ್ಡಿ ವರ್ಸಸ್ ತೇಜಸ್ವಿ ಸೂರ್ಯ, ಯಾರು ಗೆಲ್ಲಬಹುದು ಅನ್ಸುತ್ತೆ? ಸೂರ್ಯಗೆ ನೋಡ್ತಾ ಇದ್ದೀನಿ. ಓಕೆ, ಬಟ್ ತುಂಬಾ ಕಾರ್ಯಕರ್ತರು ಇದ್ದಾರೆ, ತುಂಬಾ ಒಳ್ಳೆ ಕೆಲಸಗಳು ಮಾಡ್ತಾರೆ. ಹ್ಮ್. ಸೊ ಅವರು ಬಂದು ಒಂದು ಭಾಷಣ ಮಾಡಿ ನಮಗೆಲ್ಲ ಏನೇನು ಮಾಡಬೇಕು, ನಮ್ಮ ದೇಶದಲ್ಲಿ ಏನೇನಿದೆ, ನಮ್ಮ ದೇಶಕ್ಕೆ ಏನೇನು ಮಾಡಬೇಕು, ಪ್ರತಿಯೊಂದು ಸ್ಟೇಟ್ಗೂ ಏನು ಮಾಡಬೇಕು ಒಳ್ಳೇದು, ಅವರು ಕೂತು ಆಲೋಚನೆ ಮಾಡಿ ಒಂದು ಒಳ್ಳೇದನ್ನ ತರಬೇಕಂತಾರೆ. ಈಗ ಒಂದು ಒಳ್ಳೇದು ತರಬೇಕು, ಅದನ್ನ ಹೊರಗಡೆ ತಂದು ಅವ್ರಿಗೆ ಪ್ರಾಫಿಟ್ ಅಂದರೆ ಅವ್ರಿಗೆ ಒಳ್ಳೆತನ, ಒಂದು ಒಳ್ಳೆ ರೂಲ್ಸ್ ಕೊಟ್ಟು, ನಮ್ಮ ದೇಶದಲ್ಲಿ ಬಡತನ ಇದೆ, ಮೊದಲಿಂದನೂ ಇದೆ, ಈಗಲೂ ಇದೆ, ಅದು ತುಂಬ ಕಷ್ಟ ಇದೆ. ಅದರಿಂದ ಅವ್ರು ಏನು ಮಾಡ್ತಾರೆ, ಒಂದು ಸೌಲಭ್ಯವನ್ನು ಕೊಡೋದಕ್ಕೆ ಅವರು ಆಲೋಚನೆ ಮಾಡಿದ್ರೆ ತುಂಬ ಸೌಲಭ್ಯಗಳಿದೆ. ಅದರಲ್ಲಿ ಇವರು ಒಂದು ಒಳ್ಳೆ ಐಡಿಯಾ ಬಂದು ಆ ಸೌಲಭ್ಯವನ್ನು ಅವ್ರು ಅಪ್ರೂವ್ ಮಾಡಬೇಕಾಗತ್ತೆ. ಓಕೆ, ಈಗ 28 ಲೋಕಸಭಾ ಕ್ಷೇತ್ರ ಇದೆ. ಕಾಂಗ್ರೆಸ್ ಅವ್ರು ಎಷ್ಟು ವಿನ್ ಆಗ್ಬೋದು, ಬಿಜೆಪಿ ಜೆಡಿಎಸ್ ಎಷ್ಟು ವಿನ್ ಆಗ್ಬೋದು ಸರ್? ಎಲ್ಲ ಹೇಳೋಕ್ಕಾಗೋದಿಲ್ಲ. ಈಗ 2 ಪಕ್ಷ ಇರ್ಬೋದು, ಎಷ್ಟೇ ಪಕ್ಷ ಇರ್ಬೋದು, ಇಂಡಿಪೆಂಡೆಂಟ್ ಇರ್ಬೋದು, ಯಾವುದೇ ಒಂದು ಪಕ್ಷ ಆಗಲಿ, ನಮ್ಮ ಕಡೆನೇ ಒಂದು ಕಂಗ್ರಾಚುಲೇಷನ್ ಹೇಳ್ತೀವಿ. ಯಾವುದೇ ಒಂದು ಪಕ್ಷ ಬಂದು ನಮ್ಮ ದೇಶಕ್ಕೆ ಒಳ್ಳೇದು ಮಾಡೋಂಥದ್ದು ಪಕ್ಷಗಳು ಇರುತ್ತೆ. ಒಬ್ಬೊಬ್ಬರು ಒಂದೊಂದು ಇಟ್ಕೊಂಡಿರ್ತಾರೆ. ನಮಗೆ ಈಗ ಸದ್ಯಕ್ಕೆ ಹೋಗ್ತಾ ಇರೋದಂದರೆ ಯಾರು ಅಂದರೆ ನಮಗೆ BJP ರನ್ನಿಂಗಲ್ಲಿದೆ. ಸೊ ಮೋಸ್ಟ್ ಆಫ್ ಆಲ್ ನಮಗೆ ಬಿಸ್ನೆಸ್ ಇದೆ, ಬಿಸ್ನೆಸ್ ಡೆವಲಪ್ಮೆಂಟ್ ಆಗಬೇಕು. ಆಮೇಲೆ ವರ್ಕ್ ಸ್ಯಾಲ್ರಿ ಪೀಪಲ್ ತುಂಬ ಕಷ್ಟಪಡ್ತಾರೆ, ಸ್ಯಾಲ್ರಿ ಕಮ್ಮಿ ಇದೆ, ಅಂಥವ್ರಿಗೆಲ್ಲ ಒಂದು ಸೌಲಭ್ಯವನ್ನು ಒಂದು ಒದಗಿಸ್ಕೊಡ್ಬೇಕು. ಈಗಾಗಲೇ ಬಸ್ ಪಾಸ್ ಎಲ್ಲ ಕಮ್ಮಿ ಮಾಡಿಕೊಟ್ಟಿದ್ದಾರೆ ನಮ್ಮಂಥ ಬಡವರಿಗೆ. ಯಾಕಂದರೆ ನಮಗೆ ಇರೋ ಕಷ್ಟಕ್ಕೆ ಅಕ್ಕಿ ಬೇಳೆ ಬಾಡಿಗೆ ಎಲ್ಲ ಕಟ್ಟೋದ್ರಿಂದ ತುಂಬ ಕಷ್ಟ ಇರೋದ್ರಿಂದ ಈಗ ಬಸ್ ಪಾಸ್ ಒಂದು ಸ್ವಲ್ಪ ಲೇಡೀಸ್ಗಳಿಗೆ ಕೆಲಸ ಹೋಗಿ ಬರೋಂಥ ಈಗ ಒಂದು ಫೆಸಿಲಿಟಿ ಆಗಿದೆ. ಯಾಕಂದರೆ ಟ್ರಾನ್ಸ್ಪೋರ್ಟ್ ಇದು ತುಂಬ ದೊಡ್ಡದು. ಈಗ ಇಂಡಿಯಾದಲ್ಲಿ ಟ್ರಾನ್ಸ್ಪೋರ್ಟ್ ಅಂದರೆ ಬಿಸ್ನೆಸ್ ಟ್ರಾನ್ಸ್ಪೋರ್ಟ್ ಇದೆ, ಎಲ್ಲ ಟ್ರಾನ್ಸ್ಪೋರ್ಟ್ ಇದೆ. ವರ್ಕರ್ಸ್ ಎಂಪ್ಲಾಯ್ ಫ್ರೀ ಟ್ರಾನ್ಸ್ಪೋರ್ಟ್ ಬಸ್ ಕೊಟ್ಟಿರೋದ್ರ ಬಗ್ಗೆ ಹೇಳ್ತಿರೋದಾ ತಾವು? ಹೇಗೆ ಬಸ್ ಪಾಸ್ ಕೊಟ್ಟಿರೋದ್ರಿಂದ ಪರವಾಗಿಲ್ಲ ಆಗಿದೆ. ಅದು ಲೇಡೀಸ್ಗೆ ವುಮೆನ್ಸ್ಗೆ ಒಂದು ಸೌಲಭ್ಯವನ್ನು ಕೊಟ್ಟಿದ್ದಾರೆ. ಅದೇ ಥರ ಜೆಂಟ್ಸ್ಗೆ ಏನು ಸೌಲಭ್ಯಗಳು ತುಂಬ ಕಮ್ಮಿ ಇದೆ. ಯಾಕಂದ್ರೆ ಅವರು ಕೆಲಸಕ್ಕೆ ಹೋಗ್ತಾರೆ, ಬರ್ತಾರೆ. ಫ್ರೀ ಬಸ್ ಅನ್ನ ಕೊಟ್ಟಿರೋದು ಕಾಂಗ್ರೆಸ್ ಗವರ್ಮೆಂಟ್, ಬಟ್ ನೀವೀಗ ತೇಜಸ್ವಿ ಸೂರ್ಯ ಅವರು ಬರಬೇಕು ಅಂತ ಹೇಳಿದ್ರೆ ಏನಾದ್ರು ಒಂದು ಅವರು ಅದೇ ಥರ ನಮಗೆ ಜೆಂಟ್ಸ್ಗೆ ಏನಾದ್ರು ಒಂದು ಸೌಲಭ್ಯಗಳನ್ನ ಕೊಟ್ಟರೆ, ಒಂದು ಸ್ಯಾಲ್ರಿ ರೈಸ್ ಮಾಡಿದ್ರೆ ನಮಗೂ ಒಂದು ಇಂಡಿಯಾಗೆ ನಮ್ಗೆ ಒಂದು ಬೆನಿಫಿಟ್ ಆಗುತ್ತೆ. ಯಾಕಂದರೆ ಈಗೆಲ್ಲ ರೇಟ್ ಹತ್ತಿದೆ. ಸ್ಯಾಲ್ರೀಸ್ ಬಗ್ಗೆ ಯಾರು ಯೋಚನೆ ಮಾಡಲ್ಲ. ಎಂಪ್ಲಾಯ್ಸ್ ಬಗ್ಗೆ, ಎಂಪ್ಲಾಯ್ಸು 3 ಶಿಫ್ಟಲ್ಲಿ ಮಾಡ್ತಾರೆ. ಫಸ್ಟ್ ಶಿಫ್ಟ್, ಸೆಕೆಂಡ್ ಶಿಫ್ಟ್, ನೈಟ್ ಶಿಫ್ಟ್ ಎಲ್ಲ ಕಷ್ಟಪಡ್ತೀವಿ. ಊಟ ತಿಂಡಿ ಕೆಲವೊಂದು ಕೊಡ್ತಾರೆ ಗೌರ್ಮೆಂಟು, ಪ್ರೈವೇಟ್ ಲಿಮಿಟೆಡು, ಇಂಟರ್ನ್ಯಾಷನಲ್ ಕಂಪ್ನಿಗಳು ಕೆಲವೊಂದು ಮಾಡ್ತಾ ಇದ್ವಿ. ಕೆಲವೊಂದು ಕಂಪ್ನಿಲಿ ಏನೂ ಇರೋದಿಲ್ಲ. ಊಟ ತಿಂಡಿ ಕಾಫಿ ಟೀ ಕೂಡ ಸೌಲಭ್ಯ ಇರೋ ನಮ್ಮ ಕೈಯಿಂದ ಖರ್ಚಾಗುತ್ತೆ. ಟ್ರಾನ್ಸ್ಪೋರ್ಟಿಂದ ನಮ್ಮ ಕೈಯಿಂದ ಖರ್ಚಾಗುತ್ತೆ. ಅವ್ರು ಕೊಡೋದು ಏನಂದರೆ ಕಮ್ಮಿ ಸಂಬಳ, 10,000 12,000 ಸೇರಿ ಏನು ಬಾಡಿಗೆ ಕಟ್ಟೋದು 8,500 ರೂಪಾಯಿ, 15,000 ರೂಪಾಯಿ ಈ ಥರ ಬಾಡಿಗೆ ರೈಸ್ ಆಗಿದೆ. ಅಡ್ವಾನ್ಸ್ ಕಟ್ಟಬೇಕಾದ್ರೆ 10 ತಿಂಗಳು ಅಡ್ವಾನ್ಸ್ ಅಂದರೆ ತುಂಬ ಕಷ್ಟ ಇದೆ. ಅದನ್ನು ಸೇವಿಂಗ್ಸ್ ಮಾಡಿ ಪ್ಲಸ್ ಎಜುಕೇಷನ್ ಕೊಡಬೇಕು. ಆಮೇಲೆ ನಾವು ಡೇ ನೈಟ್ ದುಡಿಬೇಕು. ಊಟ ತಿಂಡಿ ಕಾಫಿ ಟೀ ಅಂದರೆ ನಮಗೆ ಖರ್ಚು ತುಂಬ ಇದೆ ನಮ್ಮ ದೇಶದಲ್ಲಿ. ಆ ಖರ್ಚುಗಳನ್ನು ನಾವು ಒಂದು 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 ಒಬ್ಬರಿಗೆ ಎಷ್ಟು ಖರ್ಚಾಗತ್ತೆ, ಅವ್ರು ಏನು ಓದಿರ್ತಾರೆ, ಎಜುಕೇಷನ್ SLC ಆಗಲಿ, ಒಂದು ITI, ಗೌರ್ಮೆಂಟ್ ಡಿಪ್ಲೊಮಾ, BE. ಹಾಗಾದ್ರೆ ಮೋದಿ ಅವರೇ 3ನೇ ಬಾರಿ ಪ್ರಧಾನಿ ಆಗ್ತಾರಾ ಹೇಗೆ? ಮೋದಿಯವರು ಆದರೂ ಇನ್ನೂ ಒಳ್ಳೆಯದು ಈ ಸಲ. ನೆಕ್ಸ್ಟು ಮುಂದಿನ ಚುನಾವಣೆ ನೋಡೋಣ. ಈಗ ಆದಷ್ಟು ಪರವಾಗಿಲ್ಲ. ಈಗ ನೋಡಿದ್ರೆ ಎಲ್ಲ ಡೆವಲಪ್ ಆಗ್ತಾಯಿದೆ. ಬಿಸ್ನೆಸ್ ಡೆವಲಪ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. ಅದೇ ಥರ ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಬೇಕು. ಅದರಿಂದ ನಮಗೆ ಒಂದು ಇನ್ಕಮ್ ಬಂದರೆ ದೇಶಕ್ಕೆ ನಮಗೆ ಒಂದು ಒಳ್ಳೆ ಸೌಲಭ್ಯಗಳು, ಒಳ್ಳೆ ಪ್ಲಾನ್ಸನ್ನು ಕೊಡಲಿ. ನಮಗೆ ಸಂತೋಷ, ನಾವು ಸಪೋರ್ಟಾಗಿರ್ತೀವಿ. ಆದಷ್ಟು ನಮ್ಮ ದೇಶಕ್ಕೆ ಒಂದೆಲ್ಲ ಪ್ರತಿಯೊಬ್ಬರು ಒಂದು ಒಳ್ಳೆತನ ಒಳ್ಳೇದು ಮಾಡ್ತಾ ಇದ್ದಾರೆ. ನಾವು ನೋಡ್ತೀವಿ, ಒಂದು ಖುಷಿ ಪಡ್ತೀವಿ. ಅದೇ ಒಂದು ಚೆನ್ನಾಗಿರುತ್ತೆ. ಇನ್ನೂ ಒಂದು ಒಳ್ಳೆ ಪ್ಲಾನ್ಸ್ ಎಲ್ಲ ನೋಡಿ ನಮಗೆಲ್ಲ ಕೊಡಲಿ ಅಂತ ನಾವು ಹಾರೈಸ್ತೀವಿ.